ಛೇ 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 ಛೇ, ಏನು ವಿಚಿತ್ರ ಮನೆಯೋ ಇದು. ಇಟ್ಟು ಸಾಮಾನ ಇಟ್ಟು ಕಡೆ ಇರಲ್ಲ. ಲೇ ಕಾಮಾಕ್ಷಿ, ಎಲ್ಲಿಟ್ಟಿದ್ದು ಬೈಲ್ ಹಾಕೊಳ್ಳೋರು ಎಲ್ಲಿಟ್ಟಿದೀಯ? ಇಲ್ಲೇ ಇದೆ, ಕೊಡ್ತೀನಿ ರೀ. ಇದನ್ನ ಎಲ್ಲಿಟ್ಕೊಂಡು ಏನೋ ಮಾಡ್ತಿದ್ಯಾ? ಯಾಕೆ ಕಣ್ ಕಾಣಿಸಲ್ವಾ? ಇದನ್ನ ಇಟ್ಕೊಂಡು ಅಕ್ಕಿಲಿ ಕಲ್ಲು ಹಾರಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಬೈಲ್ ಹಾಕೊಳ್ಳೋರು ನೋಡಿ ಅಕ್ಕಿ ಹಾರಿಸ್ತಾ ಇದೀಯಾ? ಇನ್ನೇನ್ ಮಾಡಿ ಸಾಯ್ಲಿ, ನೀವ್ ತಂದ್ಕೊಡೋ ಅಕ್ಕಿಗಿಂತ ಕಲ್ಲೇ ಜಾಸ್ತಿ ಇದೆ. ನನಗೂ ದೃಷ್ಟಿ ಕಮ್ಮಿ, ಅದಕ್ಕೆ ದಿವಸ ಈ ಬೂದ್ ಕನ್ನಡಿ ನೋಡ್ತಾ ಅಕ್ಕಿ ಬೇರೆ ಕಲ್ಲು ಬೇರೆ ಮಾಡ್ತಾ ಇದ್ದೀನಿ. ಸದ್ಯ ನನ್ನ ಬೇರೆ ಮಾಡ್ಲಿಲ್ವಲ್ಲ, ಅದು ಹೋಗ್ಲಿ. ರೇಡಿಯೋ ಕೇಳ್ತಾ ನೀನ್ ಅಡಿಗೆ ಮಾಡ್ತೀಯಲ್ಲ, ಅದು ನನ್ನ ಕೈಯಲ್ಲಿ ತಿನ್ನಕ್ಕಾಗಲ್ಲ ಕಣೆ. ರೇಡಿಯೋ ಅಂದ ತಕ್ಷಣ ನನ್ಗೊಂದು ವಿಷಯ ಜ್ಞಾಪಕ ಬಂತು. ಏನು? ಆಚೆ ಮನೆ ಕಮಲಮ್ಮನ ಮಗಳು ಅವಳು ಕಾಲೇಜ್ ಫ್ರೆಂಡ್ ಜೊತೆ ಓಡಾದ್ಲಂತೆ. ಇದು ಸಾನೆ ಹಳೆ ನ್ಯೂಸ್. ಈ ಇನ್ಫಾರ್ಮರ್ ಇಂದ್ರಪ್ಪನಿಗೆ ಹಳಸಿ ಸುದ್ದಿ ಹೇಳ್ತಿದ್ಯಾ? ಅದಕ್ಕಿಂತ ಲೇಟೆಸ್ಟ್ ಸುದ್ದಿ ಹೇಳ. ಆಕೆಗೆ ಈಗ ಒಂದು ಮಗುನೂ ಆಗಿದೆ. ಹೌದಾ? ಅದಕ್ಕಿಂತ ಹೊಸ ಸಮಾಚಾರ ಹೇಳ್ತೀನಿ. ನಿನ್ನೆ ಸಂಜೆ ತಾನೇ ಆಗಿದ್ದು. ಏನೇ ಗಂಡನ ಜೊತೆ ಬೈಪೋಟಿ ಮಾಡ್ತಾ ಇದೀಯಾ? ಯಾಕ್ರಿ ಮಾಡ್ಬಾರ್ದು? ನಿಮ್ಮೊಬ್ರಿಗೆ ವಿಷಯ ಎಲ್ಲ ಗೊತ್ತಾಗೋದು. ಆಚೆ ಮನೆ ಮೇಡಮ್ ಇದ್ದಾಳಲ್ಲ, ಗಂಡನ್ ಡೈವರ್ಸ್ ಮಾಡಿ ಓಡಾದ್ಲಂತೆ. ಇದೂನು ಹಳೆ ಸುದ್ದಿ. ಆ ವಿವಾಹ ವಿಚ್ಛೇದನ ಸ್ಪೆಷಲಿಸ್ಟ್ ಇದ್ದಾಳಲ್ಲ ವಿಶಾಲಾಕ್ಷಿ, ಅವಳ ಹತ್ರ ಮೇಡಮ್ ಕರ್ಕೊಂಡು ಹೋದವನೇ ನಾನು. ಅದಕ್ಕಿಂತ ಲೇಟೆಸ್ಟ್ ವಿಷಯ ಹೇಳ್ತೀನಿ ಕೇಳು. ನಮ್ಮ ಮಗಳು ಜಲಜ ಗಂಡನ ಹತ್ರ ಜಗಳ ಆಡ್ಕೊಂಡು ನೆಟ್ಟಿಗೆ ಇಲ್ಲಿಗೆ ಬರ್ತಾ ಇದ್ದಾಳೆ. ನೀನು ಬಂದಪ್ಪ ಕುಲಪುತ್ರ? ಏನೋ ಇದು ಪರಮಾತ್ಮ ಒಳಗಾಕ ಬಂದಿದ್ಯಾ? ಸುಮ್ಮನೆ ರೀ ಬೆಂಕು, ಬೀರು ಒಂಚೂರು ಕುಡಿಬೇಕಪ್ಪ, ಹೊಟ್ಟೆ ತುಂಬಾ ಕುಡಿಬಾರ್ದು. ಸರಿ ಅಮ್ಮ. ಅಲ್ಲೋ, ನಾನು ಲಾ ಓದಿಸಿ ಆ ಬಾರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಾರೋ ಅಂತಂದ್ರೆ ಊರಲ್ಲಿ ಸಂಧೆ ಬಂದು ಬಾರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾನಲ್ಲ. ನೀನೇ ಇವ್ರು ಕುಡಿಯಕ್ಕೆ ಹೇಳ್ತೇನೆ ರೀ. ಯಾಕ್ರಿ ಹೀಗೆ ಬಡ್ಕೋತೀರಾ? ಮಗು ಲಾ ಪಾಸ್ ಮಾಡಿ 6 ವರ್ಷ ಆದ್ರೂ ಒಂದು ಕೇಸು ಬರ್ದಿದ್ರೆ ಅವನ್ ಟೈಮ್ ಹೇಗ್ರಿ ಪಾಸ್ ಮಾಡ್ತಾನೆ? ಅದಕ್ಕೆ ನಾನೇ ಹೇಳ್ದೆ, ಬೆಂಕು ನಿನಗ್ ಬೇಜಾರಾದ್ರೆ ಬಾರ್ಗ್ ಹೋಗಿ ಒಂಚೂರೇ ಚೂರು ಬೀರ್ ಕುಡಿಯಪ್ಪ, ನಿಂಗ್ ದುಡ್ಡು ಬೇಕಾದ್ರೆ ನಿಮ್ಮ ಅಪ್ಪನ ಜೋಬಿಂದ ತಗೋ ಅಂತ ಹೇಳ್ದೆ. ಇದ್ರಲ್ಲಿ ತಪ್ಪೇನು? ಅಯ್ಯೋ, ಎಲ್ಲಾರು ಉಂಟೆ. ಹಾಲು ಕುಡಿಸೋ ತಾಯಿಯೇ ಮಗನಿಗೆ ಹಾಲು ಕುಡಿ ಅಂತ ಇದ್ದಾಳಲ್ಲ. ನಿನ್ನ ಲಾ ಓದಿಸೋದ್ ಬದಲು ಒಂದ್ ಆಟೋ ರಿಕ್ಷಾ ಇಟ್ಟಿದ್ರೆ ಎಷ್ಟೋ ದುಡಿತಾ ಇತ್ತು ಕಣೋ. ಆಟೋ ಅಪ್ಪ ಮರ್ದೇ ಹೋಗಿದ್ದೆ. ಆಟೋ ರಿಕ್ಷಾ ಹೊರಗೆ ಕಾಯ್ತಾ ಇದೆ. ನಾನು ಕರೀಲಿಲ್ವಲ್ಲ? ನೀನಲ್ಲ, ನಾನ್ ತಾನೇ ಅದ್ರಲ್ಲಿ ಬಂದಿದ್ದು. ಮೀಟರ್ ಚಾರ್ಜ್ ಕೊಟ್ಬಿಡು, ಪಾಪ ಅವನು ಕಾಯ್ತಾ ಇದ್ದಾನೆ. ಕರೆಕ್ಟ್. ಬೇಗ ದುಡ್ಡು ಕೊಡ್ರಿ, ಟೈಮ್ ವೇಸ್ಟ್ ಮಾಡ್ಬೇಡಿ. ಉಳಿದವನು ನೀನು, ಆಟೋ ಬಂದವ್ ನೀನು, ನೀನೇ ಕೊಡು ಹೋಗ್. ಅಪ್ಪ, ನಾನು ಹುಡ್ಸಿದ್ ನೀನು, ಸಂಪಾದಿಸಿದ್ ನೀನು, ನೀನೇ ಕೊಡ್ಬೇಕು. ಅಮ್ಮ ಹೇಗಿದೆ ನನ್ನ ಲವ್ ಪಾಯಿಂಟು? ಬಂಗಾರ, ನನ್ನ ಹಾಗೆ ಚುರುಕು ಬುದ್ಧಿ ನಿಂದು. ರೀ ಬೇಕು ಕೊಡ್ರಿ ದುಡ್ಡು, ನೀನೇ ತಗೊಳ್ಳೋ. ಈ ಕ್ಷಣದಿಂದ ನೀನು ಊಟ ತಿಂಡಿ ಕಟ್ಟು. ನಿನಗೆ ಹಣ ಬೇಕಾದ್ರೆ ಅವನ ಕಕ್ಷಿಗಾರ ಹಿಡಿದು ಅವ್ರ ಜೋಬಲ್ ಕೈ ಹಾಕು. ಕಕ್ಷಿಗಾರ ಅಲ್ಲದೆ ಮನೆಯೊಳಗೆ ಕಾಲಿಡಬೇಡ ನೀನು. ಓ ಮಿಸ್ ಸುನೀತಾ, ಕಮಿನ್ ಕಮಿನ್. ಬನ್ನಿ ಮೇಡಮ್, ಬನ್ನಿ. ಈಗ ಕೂತ್ಕೊಳ್ಳಿ. ಏನು ಇಷ್ಟು ಅಪರೂಪವಾಗಿ ದಯಮಾಡಿಸ್ಬಿಟ್ಟಿದ್ದೀರಲ್ಲ? ಚಂದ್ರಪ್ಪ, ನಾನೊಂದು ಕೇಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓಹೋ, ಅನಿತಾ ಕೊಲೆ ಕೇಸ್ ತಾನೆ? ನಿಮ್ಗೆ ಗೊತ್ತು? ಈಗ ಊರಲ್ಲೆಲ್ಲ ಬಿಸಿ ಬಿಸಿ ಸುದ್ದಿ ಇರೋದೇ ಅದು. ನೀವು ಹ್ಯಾಂಡಲ್ ಮಾಡ್ಬೇಕಾ ಆ ಕೇಸ್ ತಾನೆ? ಕರೆಕ್ಟ್. ಅದಕ್ಕೆ ನಿಮ್ ಸಹಾಯ ಬೇಕು. ಸಹಾಯ ಮಾಡೋದಕ್ಕಾಗಿ ಹುಟ್ಟಿದ್ದೀನಿ. ಈ ಕೇಸಿನ ಬಗ್ಗೆ ಎಲ್ಲ ಸಮಾಚಾರನೂ ನಿಮಗೆ ತಲುಪಿಸ್ತೀನಿ ನಾನು. ಥ್ಯಾಂಕ್ಸ್, ಬರ್ತೀನಿ. ಕಾಫಿ ತಗೊಂಡೋಗಿ. ನೋ ಥ್ಯಾಂಕ್ಸ್. ಅಮ್ಮ ಅಮ್ಮ ಅಮ್ಮ, ಅನಿಲ್ ಕೇಸ ತಗೋಬೇಕು ಅಂತ ನಿರ್ಧಾರ ಮಾಡಿದೆ. ನಿಜವಾಗ್ಲೂ? ಕೂತ್ಕೋ. ಬಹಳ ಒಳ್ಳೆ ಕೆಲಸ ಮಾಡಿದೆ. ನಂಗೆ ತುಂಬಾ ಸಂತೋಷ ಆಯ್ತು ಸುನಿ. ಬಾ ಊಟ ಮಾಡು. ನನಗೀಗ ಏನು ಸೇರಲ್ಲ, ನೀನೇ ಊಟ ಮಾಡು. ಸಾರ್ ಸಾರ್ ಸಾರ್, ನನ್ನೇನ ಕರೆದಿದ್ದು? ನಿಮ್ಮನ್ನೇ ಕರೆದಿದ್ದು ಸಾರ್. ಎಲ್ಲಿ ಇನ್ನೊಂದ್ಸತಿ ಕರೀರಿ ಸಾರ್. ಹಬ್ಬ, 6 ವರ್ಷ ಆದ್ಮೇಲೆ ಒಬ್ಬರು ನನ್ ಸಾರ್ ಅಂತ ಕರೆದ್ರಲ್ಲ, ಏನ್ ಬೇಕು ಹೇಳಿ? ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಬೇಗ ಹೇಳಿ. ಸಾರ್ ಹೇಳಿ ಹೇಳಿ. ಈ ಬೀದಿಲಿ ಎಲ್ಲಾದ್ರೂ ಅಡ್ವೊಕೇಟ್ ಬೇಕಾ? ಡಾಕ್ಟರ್, ಇಂಜಿನಿಯರ್, ಗಿಸ್ತ್ರಿ ಮಾಡೋನು, ಆಸ್ಪತ್ರೆ, ಅನಾಥಾಶ್ರಮ, ರೇಷನ್ ಶಾಪು? ಅದ್ಯಾವುದು ಅಲ್ಲ ಸಾರ್. ಮತ್ತೆ ಇನ್ನೇನಯ್ಯ ಬೇಕು? ಯಾರ್ ಬೇಕು? ಬೆಳಗಾಗ್ತಾ ಎಲ್ಲಿಂದ ಬಂದೆ ನೀನು ಕಾಲಿಗಿರಾಕಿ? ನಾನು ಒಬ್ಬ ಲಾಯರ್ ನೋಡ್ಬೇಕಾಗಿತ್ತು. ಲಾಯರ?
ಏನಾಯ್ತು ಸರ್? ನಾನೇ ಲಾಯರ್, ನಾನೇ. ಈಗ ಬೋರ್ಡ್ YV ರಾವ್ BALLB ವಕೀಲರು. ಈಗ ನಾನು ಈಗ ಹೇಳು ನಿನ್ ಕೇಸು, ಸಿವಿಲ್ ಕ್ರಿಮಿನಲ್ ಡ್ಯಾಮೇಜ್ ಡೈವರ್ಸ್ ಬೇಗ ಹೇಳು. ನಿಂದೇ ಬೋಣಿ, ನೀನ್ ಫೀಸ್ಗೆ ಪೆಪ್ಪರ್ಮೆಂಟ್ ಕೊಟ್ಟರು ನಾನು ತಗೊಳಕ್ ಸಿದ್ಧವಾಗಿದ್ದೀನಿ, ಬೇಗ ಹೇಳು. ಒಂದು ಲೋಟ ನೀರು ಬೇಕು ಸರ್. ನೀರೇನು, ಒಂದ್ ಲೋಟ ಒಳ್ಳೆ ಮಜ್ಜೆನೆ ತಗೊಂಡ್ಬಂದು ಕೊಡ್ತೀನಿ. ಛತ್ರಿ ನೀನ್ ಹೊರಟ ಕುಡ್ದು ಅಂತ. ಅಯ್ಯೋ ಕಳ್ಳನ ಮಗನೇ, ಇಷ್ಟು ದಿವಸ ನಾನು ಜೋಬಲ್ಲಿದ್ದು ಲೋಟ ಕೈ ಹಾಕ್ತಿದ್ದೆ, ಈಗ ಲೋಟ ಕೈ ಆಗ್ತಾ ಇದೆಯೋ? ಅಯ್ಯೋ ನಿನ್ನ ಯೋಗ್ಯತೆಗೆ. ಅಪ್ಪ, ನನ್ ಯೋಗ್ಯತೆ ಏನು ಅಂತ ಇವತ್ತು ನಿನಗೆ ತೋರಿಸ್ತೀನಿ. ಅಮ್ಮ, ನನಗೊಂದು ಕೇಸ್ ಬಂದಿದೆ, ಅವ್ರಿಗಿದು. ನೋಡಿದ್ರ ನಮ್ ಬೆಂಕೋಗೆ ಎಷ್ಟು ಶುರುವಾಗಿದ್ದೀರಿ. ಇನ್ಮೇಲೆ ಕೇಸ್ ಮೇಲೆ ಕೇಸ್, ಕೇಸ್ ಮೇಲೆ ಕೇಸ್ ಬರುತ್ತೆ. ಏನ್ ಬೀರ್ ಕೇಸಾ? ತಗೊಳ್ಳಿ ಸರ್, ಒಂದ್ ಲೋಟ ಗಟ್ಟಿ ಮಜ್ಜಿಗೆ ಕುಡೀರಿ. ಇದು ನಿಮಗೆ ಬೇಕಾಗಿರೋದು, ನನಗಲ್ಲ. ಹೌದಾ? ಈಗ ಹೇಳಿ ಸರ್, ನಿಮ್ ಕೇಸ್ ಏನು ಅಂತ. ಛತ್ರಿ ತಗೊಳ್ಳಿ, ನಿಮ್ ಕೇಸ್ ಏನು ಅಂತ ಹೇಳಿ ಸರ್. ನನಗೆ ಇಬ್ಬರು ತಾಯಂದಿರು, ಒಬ್ಬ ಹೆಂಡತಿ. ಇಬ್ಬರು ಹೆಂಡತಿರು, ಒಬ್ಬ ತಾಯಿ. ಸರ್, ಒಂದ್ ರಿಕ್ವೆಸ್ಟ್, ನೀವು ಕನ್ಫ್ಯೂಸ್ ಮಾಡ್ಕೊಂಡು ನನ್ನನ್ನು ಕಂಗಾಲು ಮಾಡಬೇಡಿ. ಮೊದಲೇ ಬೋಣಿ ಕೇಸು, ನಿಮ್ಗೆ ಎಷ್ಟು ಹೆಂಡತಿರಿದ್ದಾರೆ, ಎಷ್ಟು ತಾಯಂದಿರಿದ್ದಾರೆ ಅಂತ ಮೊದಲು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾಳೆ ಕೋರ್ಟಲ್ಲಿ ನಾನು ಕನ್ಫ್ಯೂಸ್ ಆಗಿ ಜಡ್ಜನ್ನು ಕಂಗಾಲು ಮಾಡ್ಬಿಟ್ರೆ ಹೊರಗಿರೋ ಈ ಬೋರ್ಡ್ ಅಂತ ತೆಗೆದು ಒಳಗ್ ಬಿಸಾಕ್ಬೇಕಾಗತ್ತೆ ಅಷ್ಟೇ. ಇಬ್ಬರು ಹೆಂಡತಿರು, ಒಬ್ಬ ತಾಯಿ. ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ ಅಂತ ಎರಡನೇ ಹೆಂಡತಿನ ಮಾಡ್ಕೊಂಡೆ. ಅದು ಮಾಮೂಲಿ. ಅಂದ್ರೆ ನಿಮ್ ತಾಯಿಗೆ ಮಕ್ಕಳಿಲ್ಲ ಅಂತ ನೀವ್ ಎರಡನೇ ಮದುವೆ ಮಾಡ್ಕೊಂಡ್ರಿ. ಅಮ್ಮ ತಾಯಿಗೆ ನಾನು ಇದೀನಲ್ಲ. ಮತ್ತೆ ಯಾರಿಗೆ ಸರ್ ಮಕ್ಕಳಿಲ್ಲ? ಸ್ವಲ್ಪ ಇರಿ, ಅದು ನನ್ನ ದೊಡ್ಡ ಹೆಂಡತಿಗೆ. ಈಗ ಗೊತ್ತಾಯ್ತು. ಅಂದ್ರೆ ನಿಮ್ ಚಿಕ್ಕ ಹೆಂಡತಿಗೆ ಮಕ್ಕಳಿದ್ವು, ನೀವು ಮದುವೆ ಆದಾಗ. ಹೇಗಿದೆ ನನ್ನ ಲಾಪ ಇಟ್ಟು? ಏನಯ್ಯ ಹೇಳ್ತಾ ಇದೀಯಾ? ನನ್ನ ಮದುವೆ ಆದ್ಮೇಲೆ ಮಕ್ಕಳಾಗಿದ್ದು. ಸರ್ 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 ಸರ್, ಡೋಂಟ್ ಎಕ್ಸೈಟ್. ನಿಮ್ ಕೇಸ್ ಏನು ಅಂತ ನನಗೆ ಅರ್ಥ ಆಗೋಯ್ತು. ನೀವು ಮದುವೆ ಆಗಿದ್ದ ದೊಡ್ಡ ಹೆಂಡತಿಗೆ ಮಕ್ಕಳೇ ಹುಟ್ಲಿಲ್ಲ, ಆದ್ರೆ ಅದೇ ನೀವು ಮದುವೆ ಆಗಿ ಚಿಕ್ಕ ಹೆಂಡತಿಗೆ ಮಾತ್ರ ಮಕ್ಕಳು ಹುಟ್ಟಿದ್ವು. ಅಂದ್ರೆ ನಿಮ್ ಚಿಕ್ಕ ಹೆಂಡತಿಗೆ ಹುಟ್ಟಿದ ಮಕ್ಕಳು ನಿಮಗ್ ಹುಟ್ಟಿದವರ, ಇಲ್ಲಾಂದ್ರೆ ಟಾಂಗ್ 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 ನಲ್ಲಿ ಹುಟ್ಟಿದ ಮಕ್ಕಳ? ಅದೇ ನಿಮ್ಮ ಸಮಸ್ಯೆ, ನನಗೆ ಕೊಟ್ಟಿರೋ ಕೇಸು. ಆಮ್ ಐ ಕರೆಕ್ಟ್? ಟಾಂಗ್ 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 ನಾನು ನಿನಗೆ ಮಾಡ್ತೀನಿ. ನಾನು ಖಾಲಿ ಗಿರಾಕಿ ಅಲ್ವೋ ನೀನು? ಬೆಳಗ್ಗೆ ನನಗೆ ಸಿಕ್ಬಿದ್ದಾಳೆ ನಿನ್ನ. ಏನಾಯ್ತಪ್ಪ, ಏನಾಯ್ತು ಹೇಳು. ಇದೇನು ಇದು ಮುಖ ಎಲ್ಲ ಬಾಸುಂಡಿ, ಏನಾಯ್ತು ಹೇಳು. ಅಮ್ಮ, ಮದುವೆನೇ ಆಗ್ದಿರೋ ನನಗೆ ಇಬ್ಬರಂತೀರ್ ಕೇಸ್ ಕೊಟ್ರೆ ಹೇಗೆ? ಹೇಗಿದೆ ಅಮ್ಮ ನನ್ನ ಲಾ ಪಾಯಿಂಟ್? ಚೆನ್ನಾಗಿದೆ. ನಡೆಯೋ ಒಳಗೆ ಯಾವ್ಯಾವ ಜಾಯಿಂಟ್ ಹೋಗಿದೆ ನೋಡೋಣ. ಬಾಪ.